ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಸೇರಿದಂತೆ ಇತರ ವಿಷಯವಾಗಿ ಮಾಜಿ ಸಚಿವರಾದ ಮುರುಗೇಶ್ ನಿರಾಣಿ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ. ಬಾಗಲಕೋಟೆಯ ನವನಗರದ ಪತ್ರಿಕಾಭವನದಲ್ಲಿ ಹೇಳಿಕೆ ನೀಡಿದ ನಿರಾಣಿ ಅವರು, ಹೊಸ ರಾಜ್ಯಾಧ್ಯಕ್ಷ ಬದಲಾವಣೆ ಆಗುತ್ತಿರುವುದು ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಬದಲಾವಣೆಯಾಗುತ್ತಿದೆ. ನಮ್ಮಲ್ಲಿ ಪ್ರತಿ 3 ವರ್ಷಕ್ಕೆ ಒಮ್ಮೆ ಮಂಡಲ ಅಧ್ಯಕ್ಷರಿಂದ ರಾಷ್ಟ್ರೀಯ ಅಧ್ಯಕ್ಷರವರೆಗೆ ಬದಲಾವಣೆಯಾಗುತ್ತೆ ಎಂದರು. 10ನೇ ತಾರೀಕಿನ ನಂತರ ಅವರು ಎರಡೂ ಗ್ರೂಪಿಗೂ ಅನ್ಯಾಯ ಆಗದಂತೆ ಸೂಕ್ತ ವ್ಯಕ್ತಿಯನ್ನು ಆಯ್ಕೆ ಮಾಡುತ್ತಾರೆ ಅನ್ನೋದು ನನ್ನ ವಿಶ್ವಾಸ ಎಂದು ಹೇಳಿದರು. ಸಂಘಟನೆಯಲ್ಲಿ ಅನುಭವ ಪಡೆದಿರುವಂಥವರನ್ನೇ ಅವರು ಸಹಿತ ಇನ್ನೂ ಹೆಚ್ಚು ಶಕ್ತಿ ಹಾಕಿ ಎಷ್ಟು ಜನ ಅಸಮಾಧಾನ ಆಗ್ತಾರೆ ಅವ್ರ ಮನವೊಲಿಸುವಂಥ ಕಡೆ ಗಮನ ಹರಿಸಬೇಕು. ಮತ್ತು ಏನು ತಟಸ್ಥ ಗ್ರೂಪ್ ಇದೆ ಅದು ಒನ್ ಟು ಒನ್ ಆಗಿ ಹೋಗಿ ಮಾತಾಡಬೇಕು. ನಾನು ಹೇಳುವಂಥದ್ದು ತಂದೆಯವ್ರ ಕಡೆಯಿಂದ ಸಾಹಿತ್ಯ ಹೋದಂದ್ರೆ ಅವರು ಮತ್ತೊಂದು ಬೇರೆ ಮಾತಾಡ್ತಾರೆ. ಅದು ಮಾತೇ ವಾದ ವಿವಾದಕ್ಕೆ ಆಸ್ಪದ ಆಗಬಾರ್ದು. ಅವರು ಒಟ್ಟಾರೆ ಈ ಅಸಮಾಧಾನವನ್ನು ಮುಂದುವರಿಸಲಾಗದೆ 4 ಗೋಡೆ ನಡುವೆ ಅದನ್ನು ಸರಿ ಮಾಡಿಕೊಂಡು ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ. ಲಕ್ಷಾಂತರ ಕಾರ್ಯಕರ್ತರು ಯಾವುದೇ ರೀತಿಯ ಅಧಿಕಾರ ಅನುಭವಿಸದೇ ಇರುವಂಥ ಪಕ್ಷಕ್ಕಾಗಿ ಜೀವ ಕೊಟ್ಟಂಥವ್ರು ಭಾಳಷ್ಟು ಜನ ಇದ್ದಾರೆ. ಅವ್ರಿಗೆ ಆಗ್ತಾ ಇಲ್ಲ. ಈ ಮುರುಗೇಶ್ ನಿರಾಣಿನ ಎಷ್ಟು ದುಡಿದಿದ್ದು ನಾನು ಅದನ್ನ MLA ಆಗಿದ್ದೀನಿ, ಮಂತ್ರಿನಾಗಿದ್ದೀನಿ. ನಮ್ಮಂಥವ್ರು ಸಫರ್ ಆಗೋದಿಲ್ಲ. ಈಗ ಅವ್ರು ಬೇರೆ ಬೇರೆ ತಟಸ್ಥ ಗ್ರೂಪದವರು ಸಫರ್ ಆಗೋದಿಲ್ಲ. ಅಸಮಾಧಾನ ಆಗಿರೋದು ಗ್ರೂಪ್ ದೊಡ್ಡ ಬೆಲೆ ತರಬೇಕಾಗಿಲ್ಲ. ಆದರೆ ಇನ್ನೂ ಏನೂ ಆಗದೆ ಇರುವಂಥ ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ. ಅವ್ರು ಭಾಳ ಅನ್ಯಾಯ ಆಗ್ತದೆ. ಅವ್ರು ನಾವು ಕರೆ ಮುಂದೆ ಇಟ್ಕೊಂಡು ಇಬ್ಬರು ಎರಡು ಕಡೆ ಹೇಳ್ತೀನಿ. ಅವ್ರು ಬುದ್ಧಿವಂತ ಅಥವಾ ಮಾರ್ಗದರ್ಶಿಸುವಂಥ ದೊಡ್ಡವರಲ್ಲ. ನಿಮ್ಗೇನೇ ಅಸಮಾಧಾನ ಇದೆ ದೊಡ್ಡವ್ರ ಮುಂದೆ 4 ಗೋಡೆ ನಡುವೆ ಕೂತ್ಕೊಂಡು ಚರ್ಚೆ ಮಾಡಿ ಸರಿಪಡಿಸ್ಕೊಂಡು ಮುಂದಿನ ಪೀಳಿಗೆಗಾಗಿ. ಮತ್ತು ಇವತ್ತು ಕಾಂಗ್ರೆಸ್ ಸರ್ಕಾರ ಅತ್ಯಂತ ಭ್ರಷ್ಟ ಸರ್ಕಾರ. ಅವರು 1ನೇ ಅವಧಿಗೆ ಆಗಿದ್ದಾರೆ, 2ನೇ ಅವಧಿಗೆ ಆಗಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಅವ್ರು ಕೊಟ್ಟಿದ್ದಾರೆ. ಅದ್ರ ಸಲುವಾಗಿ ಅವ್ರು ಮಾಡಬಾರ್ದು ಅನ್ನುವಂಥ ಒಂದು ಓಪನ್ ಆಗಿರುವಂಥ ಒಂದು ಟೀಮನ್ನು ಸಹಿತ ಬೇರೆದವ್ರು ಮಾಡಬೇಕು ಅನ್ನೋಂಥದ್ದು ಇದೆ. ಅವ್ರು ತಾವು ಕಂಟಿನ್ಯೂ ಆಗಬೇಕು ಅನ್ನೋಂಥದ್ದು ಒಂದು ಟೀಮ್ ಇದೆ, ಅವರು ಆಗಬಾರ್ದು ಅನ್ನೋಂಥದ್ದು ಒಂದು ಟೀಮ್ ಇದೆ. 3ನೇದಾಗಿ ಒಂದು ತಟಸ್ಥ ಗ್ರೂಪನ್ನು ಸಹಿತ ಅವರ ಎಲ್ಲಿಯೂ ಸಹಿತ ಅವರು ತಮ್ಮ ನಿರ್ಧಾರ ಮುಂದುವರಿಬೇಕು ಅಥವಾ ಬದಲಾವಣೆ ಮಾಡಬೇಕು ಅನ್ನೋಂಥದ್ದನ್ನು ಓಪನ್ ಆಗಿ ಮೀಡಿಯಾ ಮುಂದೆ ಇಲ್ಲ. ಅದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂದರೆ ನಮ್ಮ ರಾಷ್ಟ್ರೀಯ ನಾಯಕರು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಏನು ನಡೀತಾ ಇದೆ ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ ಸಹಿತ ಈ ಬದಲಾವಣೆಗಳು ಏನೇನು ಆಗ್ತದೆ ಅನ್ನೋದ್ರ ಬಗ್ಗೆ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ತಮ್ಮದೇ ಆಗಿರುವಂಥ ಇಂಟೆಲಿಜೆನ್ಸಿ ಸರ್ವೆ ರಿಪೋರ್ಟ್ ಪ್ರಕಾರ ಅಥವಾ ತಮ್ಮದೇ ಆಗಿರುವಂಥ ರಾಜಕೀಯ ಅನುಭವದ ಮೇಲೆ ಅವರು ನಮ್ಮ ರಾಜ್ಯಾಧ್ಯಕ್ಷರ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅವ್ರು ತೆಗೆದುಕೊಂಡಂಥ ಅಧ್ಯಕ್ಷರು ಯಾರೇ ಇರಲಿ, ನಾವು ನಿಷ್ಠಾವಂತ ಪಕ್ಷದ ಕಾರ್ಯಕರ್ತರಾದಂಥವ್ರು, ಪಕ್ಷಕ್ಕೆ ನಿಷ್ಠೆ ಇದ್ದಂಥವ್ರು ಅದನ್ನು ಒಪ್ಪೋದ್ವಿ. ಅವ್ರು ತೆಗೆದುಕೊಂಡ ನಿರ್ಧಾರವನ್ನು ಅವ್ರು ಸಹಕಾರ ಮಾಡಿ ಬಂದರು. ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ, ಭಾರತೀಯ ಜನತಾ ಪಾರ್ಟಿಗೆ. ದೆಹಲಿ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಜಯಭೇರಿ ಗಳಿಸಿದ ಹಿನ್ನೆಲೆ ಬಾಗಲಕೋಟೆ ನಗರದಲ್ಲಿ ಬಿಜೆಪಿ ಮುಖಂಡರು ವಿಜಯೋತ್ಸವ ಆಚರಿಸಿದರು. ನಗರದ ಬಸವೇಶ್ವರ ವೃತ್ತದಲ್ಲಿ ವಿಜಯೋತ್ಸವದ ಅಂಗವಾಗಿ ಪರಸ್ಪರ ಸಿಹಿ ಹಂಚಿ ಶುಭಾಶಯಗಳನ್ನು ಕೋರಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ವೀರಣ್ಣ ಚರಂತಿಮಠ ಅವರು ಮಾತನಾಡಿ, ಕಳೆದ 27 ವರ್ಷಗಳ ನಂತರ ರಾಷ್ಟ್ರದ ರಾಜಧಾನಿಯಲ್ಲಿ ಬಿಜೆಪಿ ಗೆಲುವು ಸಾಧಿಸಿದ್ದು ಇದು ಅಲ್ಲಿನ ಕಾರ್ಯಕರ್ತರ ಹಾಗೂ ಪ್ರಧಾನಿ ಮೋದಿಯವರ ಗೆಲುವು. ಭಾರತದ ಉಜ್ವಲ ಭವಿಷ್ಯಕ್ಕೆ ದ್ಯೋತಕವಾಗಿದೆ. ಮುಂದೆ ಬಿಹಾರ ಮತ್ತು ಕರ್ನಾಟಕದಲ್ಲಿಯೂ ಭಾರತೀಯ ಜನತಾ ಪಕ್ಷ ಅಧಿಕಾರ ಹಿಡಿಯಲಿದೆ. ಆ ನಿಟ್ಟಿನಲ್ಲಿ ಪಕ್ಷದ ವರಿಷ್ಠರು ಕಾರ್ಯೋನ್ಮುಖರಾಗಿದ್ದಾರೆ ಎಂದರು. ಬಿಜೆಪಿ ಮುಖಂಡರಾದ ಡಾಕ್ಟರ್ MS ದಡ್ಡಣ್ಣವರ್, ಬಸವರಾಜ್ ಯಂಕಂಚಿ ಮಾತನಾಡಿದರು. ವಿಜಯೋತ್ಸವದಲ್ಲಿ ಬಿಜೆಪಿ ಉಪಾಧ್ಯಕ್ಷ ಲಕ್ಷ್ಮೀನಾರಾಯಣ್ ಕಾಸಟ್, ಸತ್ಯನಾರಾಯಣ ಹೇಮಾದ್ರಿ, ಮಹೇಶ್ ಅತನಿ, ನಗರಸಭೆ ಅಧ್ಯಕ್ಷೆ ಸವಿತಾ ಲೆಂಕನ್ನವರ್, ಉಪಾಧ್ಯಕ್ಷೆ ಶೋಭಾ ರಾವ್, ಜ್ಯೋತಿ ಭಜಂತ್ರಿ, ಭಾಗ್ಯಶ್ರೀ ಹಂಡಿ, ಶಶಿಕಲಾ ಮಜ್ಗಿ, ಭಾಗೀರಥಿ ಪಾಟೀಲ್, ಬಸವರಾಜ್ ಅವರಾದಿ, ಯಲ್ಲಪ್ಪ ನಾರಾಯಣಿ, ಮುತ್ತಣ್ಣ ಬೆನ್ನೂರ್, ಶಿವಾನಂದ ಟವಳಿ, ನಗರ ಮಂಡಲ ಅಧ್ಯಕ್ಷರು ಸೇರಿದಂತೆ ಇತರ ಮುಖಂಡರು ಭಾಗವಹಿಸಿದ್ದರು. ಶಿವಾನಂದ್ ಜಿನ್ದಿಂದ ಬಸವೇಶ್ವರ ವೃತ್ತದವರೆಗೂ ಮೆರವಣಿಗೆ ಮೂಲಕ ಆಗಮಿಸಿ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ಹಂಚಿ ಸಂಭ್ರಮಿಸಿ ವಿಜಯೋತ್ಸವವನ್ನು ಆಚರಿಸಿದರು. 15 ವರ್ಷಗಳ ಕಾಲ ಶೀಲಾ ದೀಕ್ಷಿತ್ ಅವರ ಆಡಳಿತ,
ಸುಮಾರು 12 ವರ್ಷಗಳ ಕಾಲ ಕೇಜ್ರಿವಾಲ್ ಅವರ ಆಡಳಿತ, 27 ವರ್ಷಗಳ ನಂತರ ದಿಲ್ಲಿಯಲ್ಲಿ ಕಮಲ ಅರಳಿದೆ. ಇದಕ್ಕೆ ಕಾರಣ ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಹಾಗೂ ಅಲ್ಲಿಯ ಕಾರ್ಯಕರ್ತರು. ಅವ ಕೇಜ್ರಿವಾಲ್ ಭಾಷಣ ಮಾಡ್ತಿದ್ದ, ಈ ಜನ್ಮದೊಳಗೆ ನರೇಂದ್ರ ಮೋದಿ ನನ್ನ ನೀನು ಸೋಲ್ಸಕ್ ಆಗೋದಿಲ್ಲ, ನನ್ನ ಸೋಲಿಸ್ಬೇಕಾದ್ರೆ ಮುಂದಿನ ಜನ್ಮಕ್ಕೆ ಬರ್ಬೇಕು ನೀವಂತ ಭಾಷಣ ಮಾಡ್ತಿದ್ದ. ಇವತ್ತು ಅತ್ಯಂತ ಭ್ರಷ್ಟ ವ್ಯಕ್ತಿ. ಡಾಕ್ಟರ್ 25 ಕೋಟಿ ಹೇಳಿದ್ರು, ಅದು ಮುಖ್ಯಮಂತ್ರಿಗಳ ನಿವಾಸ, ಅದು ಬ್ರಿಟಿಷರ್ ಕಾಲದಲ್ಲಿ ಕಟ್ಟಿದ್ದು. 50 ಕೋಟಿ ಅದಕ್ಕೆ ಖರ್ಚು ಮಾಡಿ ಸೀಸ್ ಮಹಲ್ ಮಾಡಿ ಅಲ್ಲಿ ವಾಸ ಮಾಡಿದ್ದ. ಅಣ್ಣಾ ಹಜಾರೆ ಅವರ ಚಳವಳಿಯ ಭಾಗವಾಗಿ ಬಂದಂತ ವ್ಯಕ್ತಿ ಅತ್ಯಂತ ಪರಿಶುದ್ಧವಾಗಿರ್ಬೇಕಾಗಿತ್ತು. ಆದ್ರೆ ಅಣ್ಣಾ ಹಜಾರೆ ಅವರಿಗೆ ವಿರುದ್ಧವಾಗಿ ನಡ್ಕೊಂಡು ಅತ್ಯಂತ ಇತಿಹಾಸದಲ್ಲಿ ಯಾರಾದರೂ ಭ್ರಷ್ಟ ಮುಖ್ಯಮಂತ್ರಿ ಇದ್ರೆ ಅದು ಕೇಜ್ರಿವಾಲ್ ಅನ್ನುವ ಮಟ್ಟಿಗೆ ಕೆಟ್ಟ ಹೆಸರನ್ನು ತಂದುಕೊಂಡು ಇವತ್ತು ಅವನು ಸೋತ. ಆ ಮನೀಶ್ ಸಿಸೋಡಿಯಾ ಅವರ ಮಂಡಳದಲ್ಲಿದ್ದಂಥ ಅನೇಕ ದಿಗ್ಗಜರು ಕೂಡ ಸೋತು ಸುಣ್ಣವಾಗಿ ಹೋಗಿದ್ದಾರೆ. 48 ಸೀಟುಗಳು, 70ರಲ್ಲಿ 48 ಸೀಟುಗಳನ್ನು ಗೆದ್ದು ಭಾರತೀಯ ಜನತಾ ಪಕ್ಷ 2/3 ಬಹುಮತ ಪಡೆದುಕೊಂಡು ನಿಚ್ಚಳವಾದಂಥ ಒಂದು ಬಹುಮತದ ಸರ್ಕಾರವನ್ನು ರಚನೆ ಮಾಡುತ್ತದೆ. ಯಮುನಾ ನದಿಯನ್ನ ಸ್ವಚ್ಛ ಮಾಡ್ತೀನಿ ಅಂತ ಅಧಿಕಾರಕ್ಕೆ ಬಂದು ಮೊದಲಿನಕ್ಕಿಂತ ಹೆಚ್ಚು ಹೊಲಸು ಮಾಡಿಬಿಟ್ಟ ಯಮುನಾ ನದಿ. ಇವತ್ತು ಯಾವ ರೀತಿ ಗಂಗಾ ನದಿ ಸ್ವಚ್ಛ ಆಗಿದೆ, ನಮ್ಮ ಸರ್ಕಾರ ಅಲ್ಲಿ ಯಮುನಾ ನದಿಯನ್ನು ಸ್ವಚ್ಛ ಮಾಡುವಂತ ಬಹಳ ದೊಡ್ಡ ಚಾಲೆಂಜ್ ಅನ್ನ ತಗೊಂಡಿದೆ.